ರೀ. ಇವತ್ತಿನ ನಮ್ಮ ಟಾಪಿಕ್ ಏನಂತಂದ್ರ ಅನುಭವ ಅಂದ್ರ ಜೀವನದ ಅನುಭವದ ಬಗ್ಗೆ ಮಾತಾಡೋಣಂತ್ರಿ. ಅನುಭವ ಎಷ್ಟು ಇರ್ತದಂದ್ರೆ ಹಿರಿಯವ್ರ ಹತ್ರ ಕೇಳಿ ತಿಳ್ಕೊಳ್ಳೋದು ಬಹಳ ಇರ್ತದ್ರಿ. ನಮಗೆ ವಿದ್ಯೆ ಕಲಿಸುವ ಅನುಭವಕ್ಕಿಂತ ಜೀವನ ಕಲಿಸುವ ಪಾಠ ಇರ್ತದಲ್ರಿ, ಅದು ಬಹಳ ಅನುಭವಕ್ಕೆ ಬರ್ತದ್ರಿ. ವಿದ್ಯೆನೂ ಓದ್ಬೋದ್ರಿ, ಬುಕ್ಕ ಓದ್ಬೋದು, ಸಾಲಿ ಕಲಿಬೋದು, ಅಷ್ಟೇ ಇರ್ತದೆ. ಆದ್ರೆ ದಿನನಿತ್ಯ ಜೀವನದಾಗ ಏನು ಪಾಠ ಕಲಿತೀವಲ್ಲ, ಅದ್ರದ್ದು ಪಾಠ, ಅದ್ರದ್ದು ಅನುಭವ ಭಾಳ ಅಂದ್ರೆ ಭಾಳ ಇರ್ತದ್ರಿ. ಅದ್ರ ಬಗ್ಗೆನೇ ಇವತ್ತ ಮಾತಾಡೋಣಂತ್ರಿ. ನಾವು ಸಣ್ಣವ್ರಿದ್ದಾಗ ನಮ್ಗೆ ಅಷ್ಟು ಅನುಭವನೇ ಇರಂಗಿಲ್ಲ ಅಲ್ರಿ, ಏನೂ ಗೊತ್ತಿರಂಗಿಲ್ಲ, ಏನು ಜವಾಬ್ದಾರಿ ಇರಂಗಿಲ್ಲ. ಊಟ ಮಾಡೋದು, ಆಟ ಆಡೋದು, ಸ್ಕೂಲ್ಗೆ ಹೋಗೋದು, ಬರೋದು, ಇಷ್ಟೇ ಇರ್ತದ. ನಮ್ಮ ಅಪ್ಪ ಅಮ್ಮ ಏನು ಪಡ್ತಿರ್ತಾರಲ್ರಿ ಕಷ್ಟ, ಅದು ನಮ್ಗೆ ಅರ್ಥನೇ ಆಗ್ತಿರಂಗಿಲ್ಲ. ಹಬ್ಬಗಳು ಬಂದ್ರೆ ಭಾಳ ಖುಷಿ ಇರ್ತದ್ರಿ ನಮಗೆ. ಅವಾಗ ಸಣ್ಣವ್ರಿದ್ದಾಗೆಲ್ಲ ಹಬ್ಬ ಬಂತಂದ್ರೆ ಭಯಂಕರ ಖುಷಿ ರೀ. ಈಗ ಹುಡುಗರಿಗೆ ಹಬ್ಬ ದಿನಾಲು ಹಬ್ಬನೇ ಇರ್ತದೆ ಬಿಡ್ರಿ, ಹಂಗಾಗಿ ಡಿಫ್ರೆನ್ಸ್ ಅನ್ನೋದೇ ಇಲ್ಲ. ನಮಗೆಲ್ಲ ಹಬ್ಬಗಳಂದ್ರೆ ಭಾಳ ಇಷ್ಟ ಇರ್ತದ್ದು. ಅವಾಗ ನಮ್ಮಮ್ಮ ಅನ್ನೋರು, ಈ ಹಬ್ಬ ಯಾಕಾದ್ರೂ ಬರ್ತಾವೋ ಅನ್ನಿಸ್ತದ ಅಂತ ಅನ್ನೋರು. ಯಾಕೆ ಹಿಂಗಂತಾರೆ ಇವರು, ಹಬ್ಬ ಬಂದ್ರೆ ಖುಷಿ ಪಡ್ಬೇಕಲ್ಲ, ಹಿಂಗ್ಯಾಕಂತಾರ ಅಂತ ಅನಿಸ್ತಿತ್ತು ನಮಗೆ. ಇವಾಗ ನಮ್ಮ ಜವಾಬ್ದಾರಿಗಳು ಬಂದಿಂದ, ನಮ್ಮ ಮದುವೆಗಿಂದ ಅನುಭವಗಳು ಜಾಸ್ತಿ ಆಗ್ತಾವಲ್ರಿ. ಮನೆ ಸ್ವಚ್ಛ ಮಾಡೋದು, ತಿಂಡಿ ತಿನಿಸುಗಳನ್ನು ಮಾಡೋದು, ಮಡಿಲೆ ಅಡಿಗೆ ಮಾಡೋದು, ಬಂದವ್ರಿಗೆ ಹೋದವ್ರಿಗೆ ನೋಡ್ಕೊಳ್ಳೋದು, ಇದೆಲ್ಲ ನೋಡಿದ್ಮೇಲೆ ನಮ್ಮ ಅವು ಯಾಕೆ ಅಂತಿದ್ಲು ಅಂತ ಈಗ ಅನಿಸ್ತದ್ರಿ ನಮಗೆ. ಯಾವುದೇ ಆಗಲಿ ರೀ, ನಮಗೆ ಅನುಭವಕ್ಕೆ ಬರುತ್ತಾನೋ ಏನೂ ಗೊತ್ತಾಗಂಗಿಲ್ಲ ರೀ. ನಾವು ಅನುಭವಕ್ಕೆ ಬಂದಿಂದನೇ ಅದರ ಬಗ್ಗೆ ಅರಿವು ಆಗೋದು ನಮಗೆ. ಹಂಗಿರ್ತದ್ರಿ. ನಾವು ದಿನನಿತ್ಯ ಅನುಭವದಿಂದನೇ ಭಾಳ ಕಲಿದಿರ್ತದ್ರಿ ಪಾಠ. ನಮ್ಮ ದೊಡ್ಡವರು ಹೇಳ್ತಿರ್ತಾರಲ್ರಿ, ಅವರು ಅನುಭವದ ಮಾತುಗಳನ್ನ ಅವಾಗ ಕೇಳೋ ಮುಂದಾಗ ನಾವು ಬೇಸರ ಮಾಡ್ಕೋಬಾರ್ದ್ರಿ. ಅವ್ರು ಕೇಳೋದ್ರಿಂದ ನಮ್ಗೆ ಭಾಳ ಅಂದ್ರೆ ಭಾಳ ತಿಳುವಳಿಕೆಗಳು ಬರ್ತಿರ್ತಾವ. ಈಗಿನ ಮಕ್ಕಳಲ್ಲಿ ಅನುಭವ ಕೇಳ್ಬೇಕಂದ್ರೆ ಏನಿರ್ತದ್ರಿ, ಏನೂ ಇರಂಗಿಲ್ರಿ ನನಗನ್ಸೋ ಮಟ್ಟಿಗೆ. ಯಾಕಂದ್ರೆ ಅವ್ರಿಗೆ ಏನೂ ಕಡಿಮೆನೇ ಮಾಡಿರಂಗಿಲ್ಲಲ್ರಿ. ಎಲ್ಲ ರೀತಿನೂ ಒಳ್ಳೆ ರೀತಿಯಿಂದನೇ ಬೆಳೆಸಿರ್ತಾರೆ, ಏನೂ ಕಡಿಮೆ ಆಗ್ಲಾರ್ದಂಗೆ ಬೆಳೆಸಿರ್ತಾರೆ. ಎಷ್ಟರ ಬಡವ್ರು ಇಲ್ಲರಿ, ಆದ್ರೆ ತಾವೆಷ್ಟೇ ಕಷ್ಟಪಡ್ತಿರ್ಲಿ ಮಕ್ಕಳಿಗೆ ಮಾತ್ರ ಯಾವುದಕ್ಕೂ ಕಡಿಮೆ ಮಾಡಂಗಿಲ್ಲ ರೀ ಈಗಿನ ತಂದೆ ತಾಯಿಗಳು. ಅಂದ್ರೆ ನಾವು ಅನುಭವಿಸಿದಷ್ಟು ಕಷ್ಟ ನಮ್ಮ ಮಕ್ಕಳು ಅನುಭವಿಸ್ಬಾರ್ದು ಅಂತ ತಿಳ್ಕೊಂಡು ಅವ್ರಿಗೆ ಏನೂ ಕಡಿಮೆ ಮಾಡಂಗಿಲ್ಲ. ದೊಡ್ಡ ಸ್ಕೂಲಿಗೆ ಹಾಕ್ತಾರ, ಎಲ್ಲನೂ ಏನು ಹೇಳಿದ್ದು ಕೊಡಿಸ್ತಾರ. ಅವಾಗ ನಮಗೆಲ್ಲ 6 ತಿಂಗಳಿಗೊಂದು, ವರ್ಷಕ್ಕೊಂದು ಈ ಥರ ಹಬ್ಬಗಳಿಗೆ ಡ್ರೆಸ್ ಕೊಡಿಸ್ತಿದ್ದೀರಿ. ಈಗ ಹಂಗಲ್ಲ, ಆನ್ಲೈನ್ಯಾಗೂ ತರಿಸೇತೀವಿ, ಎಲ್ಲರ ಹೊರಗೆ ಹೋದ್ರೂ ಹಿಡ್ಕೊಂಡೇ ಬರ್ತೀವಿ. ಅವ್ರಿಗೆ ಇಷ್ಟ ಆಗಿದ್ದು ಮಕ್ಕಳು ತರಿಸೇತಾರ. ಹಾಗಾಗಿ ಅವಕ್ಕೆ ಹಬ್ಬದ ರುಚಿನೂ ಗೊತ್ತಿಲ್ಲ, ಬಟ್ಟೆ ರುಚಿನೂ ಗೊತ್ತಿಲ್ಲ, ಯಾವುದ್ರೊಳಗೂ ಅಭಿರುಚಿನೇ ಇಲ್ಲ ರೀ. ಈಗ ನಮಗಿದ್ದಂಗೆ ಈಗಿನವ್ರಿಗೆ ಏನೂ ಇಲ್ಲ. ನಮ್ಗೆ ಯಾವ್ದಾರ ಒಂದು ಹಬ್ಬ ಬಂತಂದ್ರೆ ಒಂದು ಡ್ರೆಸ್ ಕೊಡಿಸ್ತಾರಂತ ಅಷ್ಟು ಖುಷಿ ಇರ್ತದೆ ನಮಗೆ. ಈಗಿನ ಮಕ್ಕಳಲ್ಲಿ ಅದು ಖುಷಿನೇ ಇಲ್ಲ. ಹಬ್ಬನೂ ಹೋಗ್ಲಿ ಬಿಡು, ಮಾಡ್ರಮ್ಮ ನೀವು, ನಾವು ಮೊಬೈಲ್ ನೋಡ್ಕೊಂಡು ಕೊಡ್ತೀವಿ ಅನ್ನೋ ಕಾಲ ಬಂದದ್ರಿ ಈಗ. ನಮ್ಮದೇ ತಗೋರಿ, ನಾವು ಸಣ್ಣವರಿದ್ದಾಗ ಪಟ್ಟಷ್ಟು ಕಷ್ಟ ಈಗಿನ ಹುಡುಗರು ಯಾವ ಪಟ್ಟಿರಂಗಿಲ್ಲ ರೀ. ಹೆಂಗಂದ್ರೆ ನಮ್ಮದೇ ಹೇಳ್ತೀನಿ ರೀ, ನಮ್ಮದೇ ಸ್ವಂತದ್ದು. ಹಳ್ಳಿ ಒಳಗೆ ಇದ್ದೀವಿ ರೀ ನಾವು. ಮೊದಲು 7th ತನೂ ಹಳ್ಳಿ ಒಳಗನೇ ಇದ್ದಿದ್ದು, ಬೆಳೆದಿದ್ದು ಎಲ್ಲ ಅಲ್ಲೇ ನಾವು. ಹಾಗಾಗಿ ನಮ್ಗೆ ಸಿಟಿ ಒಳಗಿಂದ ಅಷ್ಟೇನೂ ಗೊತ್ತಿರಲಿಲ್ಲ. ಈ ತಿಂಡಿ ತಿನಿಸುಗಳು, ಬೇಕರಿ ಐಟಮ್ಸ್ ಬಗ್ಗೆನೂ ಯಾವುದೂ ಗೊತ್ತಿರಲಿಲ್ಲ. ನಾ 8ಕ್ಕೆ ಸಿಟಿಗೆ ಬಂದೆ. ಅಂದ್ರೆ ನಮ್ಮ ಅಕ್ಕ ಅವ್ರ ಮನೆ ಒಳಗನೆ ಇದ್ದು ಕಲ್ತಿದ್ದೆ ನಾನು. ನಮ್ಮ ಹಳ್ಳಿ ಆದ ಸಂಬಂಧ ನಮ್ಮದು 7th ತನ ಅಷ್ಟೇ ಇತ್ತು ನಮ್ಮ ಊರಾಗ. ಹಾಗಾಗಿ ಮುಂದಿನ ಎಲ್ಲ ವಿದ್ಯಾಭ್ಯಾಸನೂ ನಮ್ಮ ಅಕ್ಕರ ಮನೆ ಒಳಗನೆ ಆಗಿದ್ದು ನಂದು. ಹಾಗಾಗಿ ಸಿಟಿಗೆ ಬಂದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಟಿಯವರೇ ಇದ್ರು, ಅವರು ಲೋಕಲ್ದವರು. ನಾ ಅದೇ ಫಸ್ಟ್ ಬಂದಿದ್ದೆ. ನನ್ನ ನಡವಳಿಕೆನೇ ಬೇರೆ, ಅವ್ರ ನಡವಳಿಕೆನೇ ಬೇರೆ ಇರ್ತಿತ್ತು. ನಾ ಹಳ್ಳಿಯಿಂದ ಬಂದಕ್ಕೆ ಎಷ್ಟೇ ಆಗಲಿ ಒಂದು ಸ್ವಲ್ಪ ನಮಗೆ ಅಷ್ಟೊಂದು ನಾಲೆಜ್ ಇರ್ತಿದ್ದಿಲ್ಲ. ಹೀಗಾಗಿ ಒಂದು ಸ್ವಲ್ಪ ಅಸಹ್ಯನೂ ಆಗ್ಯದ್ರಿ ನನಗೆ ಭಾಳ ಫಸ್ಟ್ ಬಂದಾಗ. ಒಂದು ಸಲ ಏನಾಯ್ತಂದ್ರೆ ಚಾಕ್ಲೇಟ್ ತಿನ್ಲಿಕ್ಕಿದ್ರು ಅವರು. ನಮ್ಗೆ 5 ರೂಪಾಯಿ ಚಾಕ್ಲೇಟ್ ಅಂತಲೇ ಗೊತ್ತಿರಲಿಲ್ಲ ರೀ, ದೊಡ್ಡ ಯಾವ ಗೊತ್ತಿದ್ದಿಲ್ಲ ನಮಗೆ ಚಾಕ್ಲೇಟು. ಅವಾಗ ತಿನ್ನೋ ಮುಂದಾಗ ಒಂಚೂರು ನಂಗೆ ಚಾಕ್ಲೇಟ್ ಮುರಿದು ಕೊಟ್ಲು ರೀ. ಅದನ್ನು ತಿಂತೆ ನಾನು. ಏನ್ಲೇ ಇದು ಇಷ್ಟು ತಣ್ಣಗದಲ್ಲ ಚಾಕ್ಲೇಟು ಅಂತಂದೆ. ಅವ್ರು ಗಾಬರಿ ಆಗಿಬಿಟ್ರಿ. ಅಯ್ಯ ನಿನಗಿದು ಗೊತ್ತಿಲ್ಲ, ಮತ್ತು ಚಾಕ್ಲೇಟ್ ಮೆಲ್ಟ್ ಆಗ್ತಾವ ಅಂತ ತಿಳ್ಕೊಂಡು ಫ್ರಿಜ್ನಾಗ ಇಟ್ಟಿರ್ತಾರ, ನೀ ಯಾವಾಗೂ ತಿಂದೇ ಇಲ್ಲ ನೀ ಚಾಕ್ಲೇಟು ಅನ್ನೋ ರೀತಿ. ಅವರಿಗೆ ವಿಚಿತ್ರ ರೀ, ಈಕಿ ತಿಂದಿಲ್ಲ ಅಂತ. ನನಗದು ಹೊಸದು. ಹಾಗಾಗಿ ಇಲ್ಲವ ನಾನು ತಿಂದಿಲ್ಲ ಅಂತೇಳಿ. ಆಮೇಲೆ ಕೇಕ್ಗಳು ಅಷ್ಟೇ, ಯಾವಾಗಾರ ಒಂದ್ಸಲ ಕೇಕ್ ಕೊಟ್ರಂದ್ರೆ ವಾವ್ ಎಷ್ಟು ರುಚಿ ಇರ್ತದಲ್ಲ ಕೇಕು ಅಂತ. ಆ ಥರದ್ದು ನಾವು ನೋಡಿರಂಗೆ ಇಲ್ರಿ. ನಾಗರಮಾಸಿ ಒಳಗೆ ಕೊಬ್ಬರಿ ಕುಬ್ಸ ಅಂತ ತರ್ತಿದ್ರಲ್ಲ, ಉಂಡಿಗಳ ಸಲುವಾಗಿ ಕಾಯ್ತಿದ್ದೀವ್ರಿ ನಾವು. ನಮ್ಮ ಮಾವರು ಸೋದರ ಮಾವ ತರ್ತಿದ್ರಿ, ಯಾವಾಗಲೂ ಕೊಬ್ಬರಿ ಕುಬ್ಸ ತರೋ. ಅವರು ವೆರೈಟಿ ಉಂಡಿ ಮಾಡ್ಕೊಂಬರೋರು. ಹಾಗಾಗಿ ಅವ್ರದ್ದು ಉಂಡಿಗೋಸ್ಕರ ಕಾಯ್ತಿದ್ದೀವಿ ನಾವು. ಈಗಿನ ಹುಡುಗರು ಹಂಗಲ್ರಿ, ಉಂಡಿಗಳು ಯಾವಾರ ನಾಗರಮಾಸಿ ಒಳಗೆ ತಂದಿರ್ತಾರ, ಆ ಡಬ್ಬಿ ಒಳಗೆ ಮಾಡ್ತಿರ್ತಾವೆ, ಯಾರು ತಿನ್ನಂಗಿಲ್ಲ. ಈಗ ಹಂಗ್ರಿ. ಅಂದ್ರೆ ಈಗಿನ ಹುಡುಗರಿಗೇನು ಕಡಿಮೆನೇ ಇಲ್ಲ. ನಮ್ಮ ಅನುಭವ ಇಷ್ಟ ಆದ್ರೆ ನಮ್ದೇನು ಅನುಭವ ಅಂತ ಅನ್ಸಂಗಿಲ್ಲ ಬಿಡ್ರಿ. ನಮ್ಗಿಂತಲೂ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವ್ರ ಪಟ್ಟ ಕಷ್ಟದ ಮುಂದೆ ನಮ್ದೇನೂ ಅಲ್ಲ. ಅವ್ರು ಹೇಳ್ದು ಅದಕ್ಕಂತಲೇ ನಮ್ಮ ಅಜ್ಜಿ ಹೇಳ್ತಿದ್ರು ಯಾವಾಗಲೂ, ನಾವು ಒಂದೇ ಸೀರೆ ಒಳಗನೆ ಅಂದರೆ 2 ಅಥವಾ 3 ಸೀರೆ ಒಳಗೆ ಅತ್ತಿ ಸೊಸಿ ಇಬ್ಬರು ಉಟ್ಕೊಂಡಿವಿ. ಒಂದು ಒಗುದು ಹಾಕಿ ಇನ್ನೊಬ್ರು ಉಟ್ಕೋತಿದ್ವಿ, ನಾವು ಒಗುದು ಹಾಕಿದಾಗ ಹಾಕಿ ಉಟ್ಕೋತಿದ್ಲು. ಈ ಥರ ಹೇಳ್ತಿದ್ರು ಅವರು. ಅವ್ರ ಮುಂದೆ ನಮ್ದೇನೂ ಅಲ್ಲ ಅದು ಕಷ್ಟ.
ಆಮೇಲೆ ನಮ್ಮ ಅಮ್ಮನೂ ಭಾಳ ಹೇಳ್ಕೊಂಡಾಡ್ರಿ ಅವ್ರ ಕಷ್ಟಗಳನ್ನ. ನಮ್ಮ ಅತ್ತಿಯವರಾಗಿರ್ಬೋದು, ನಮ್ಮ ಅಮ್ಮ ಅವರಾಗಿರ್ಬೋದು, ನಮ್ಮ ಮುಂದೆ ಹೇಳ್ಕೊತಿರ್ತಾರಲ್ಲ, ನಾವು ಇಂಟ್ರೆಸ್ಟಿಂದ ಕೇಳ್ತೀವಿ ರೀ ಅದನ್ನು. ಹಿಂಗೆ ನಮ್ಮ ಅವ್ವ ಹೇಳ್ಕೊಂಡಾಗ ಅದ್ರೊಳಗೆ ಒಂದು ಸನ್ನಿವೇಶ ಮಾತ್ರ ಹೇಳ್ತೀನಿ ರೀ. ಏನಾಯ್ತಂದ್ರೆ ಅವರು ಒಂದು ಸ್ವಲ್ಪ ರಿಚ್ ಒಳಗೆ ಬೆಳೆದು ಬಂದೈತ್ರಿ ನಮ್ಮಮ್ಮ. ಅಂದ್ರೆ ಅವರಪ್ಪ ನಮ್ಮ ಅಜ್ಜನೂ ಗೌರ್ಮೆಂಟ್ ಜಾಬು, ಅವ್ರ ಅಣ್ಣ ಅಂದ್ರೆ ನಮ್ಮ ಸೋದರ ಮಾವನು ಗೌರ್ಮೆಂಟ್ ಜಾಬು. ಹಾಗಾಗಿ ಒಂದು ಸ್ವಲ್ಪ ಸಿಟಿ ಲೆವೆಲ್ನಾಗ ಬೆಳೆದೈಕಿ. ಮನೆ ಊಟ ಇಷ್ಟ ಆಗಂಗಿಲ್ಲ ಅಂತ ತಿಳ್ಕೊಂಡು ಉಡುಪಿ ಹೋಟೆಲ್ನ ಸಾರು ತಿಂತಿದ್ರಂತ್ರಿ ನಮ್ಮಮ್ಮ ತರಿಸ್ಕೊಂಡು ಆವಾಗಿನ ಕಾಲದಾಗ. ಹಂಗಿದ್ದಂತಾಗಿ ನಮ್ಮ ಅಪ್ಪ ಅವ್ರನ್ನ ಮದುವೆಯಾಗಿ ಬಂದಾಗ ನಮ್ಮದು ಹೊಲಗಳೆಲ್ಲ ಜಾಸ್ತಿ ಇದ್ದು ಬಿಡ್ರಿ. ಅವಾಗ ಹೊಲ ಎಲ್ಲ ಎಲ್ಲಿ ಬೆಳೀತಿದ್ದು, ರೊಕ್ಕ ಕಡಿಮೆ ರೀ ಆಗಿನ ಕಾಲದ ಮಂದಿಗೆ. ಆಸ್ತಿ ಇಲ್ಲ ಭಾಳ, ಐನ ಹಾಲು ಇಂಥವೆಲ್ಲ ಭಾಳ ಇರ್ತಿದ್ವು, ಆದ್ರೆ ರೊಕ್ಕನೇ ಇರ್ತಿರ್ಲಿಲ್ಲಲ್ರಿ. ಹಿಂಗೆ 2ನೇ ಡೆಲಿವರಿ ಆಯ್ತಂತ್ರಿ ನಮ್ಮಮ್ಮಂದು. ಡೆಲಿವರಿ ಆದಾಗ 12 ದಿನ ಏನೋ ಆಗಿತ್ತಂತ ಡೆಲಿವರಿ ಆಗಿ. ನಮ್ಮ ಸೋದರ ಮಾವ ನೋಡ್ಲಿಕ್ಕೆ ಬಂದ, ಮಿಲ್ಟ್ರಿ ಒಳಗಿದ್ದಾರೆ ನಮ್ಮ ಮಾಮರು, ನೋಡ್ಲಿಕ್ಕೆ ಬಂದ ನನ್ನ ತಂಗಿನ. ಬಂದಾಗ ನಮ್ಮಮ್ಮ 12 ದಿನದ ಬಾಣಂತಿ ಊಟಕ್ಕೆ ಕೂತಿದ್ಲಂತ್ರಿ. ಏನು ಹಾಕೊಂಡು ಊಟ ಮಾಡ್ತಿರ್ಬೇಕ್ರಿ ಆಕೆ? ಬಿಸಿ ಬಕ್ರಿ, ಖಾರದ ಪುಡಿ, ನೀರು, ಇದು ಬಾಣಂತಿ ಊಟ ರೀ ಇದು. ಹಂಗೆ ಹಾಕೊಂಡು ಊಟ ಮಾಡ್ಲಿಕ್ಕತ್ತಾಳ. ಅವಾಗ ನಮ್ಮ ಸೋದರ ಮಾವ 4 ಕಿಲೋಮೀಟ್ರ್ ಹಳ್ಳಿ ಅಲ್ರಿ, ಅದು ನಡ್ಕೊಂಡು ಬಂದಾನ ಊರಿಗೆ. ಬಂದು ಕೂತಾಗ ಏನವ ಇದು ಅಂತ ಕೇಳಿದಂತ. ಎಷ್ಟೇ ಆಗಲಿ ರೀ, ಗಂಡನ ಮನ್ಯಾಗ ಕಷ್ಟ ಇದ್ದಾಗ ತವ್ರ ಮನೆಯವ್ರು ಯಾರ ಬಂದು ಕೇಳಿದಾಗ ತಾನೇ ಕಣ್ಣೀರು ಬಂದ್ಬಿಡ್ತದ್ರಿ. ಹಂಗೆ ನಮ್ಮಮ್ಮ ಅಳ್ಳಿ ಕತ್ಬಿಟ್ಟಾಳ್ರಿ. ಅತ್ತ ಅಷ್ಟೇ ಏನೂ ಹೇಳಿಲ್ಲ, ಏನಿಲ್ಲಪ್ಪ ಊಟಕ್ಕೆ ಕೂತಿದ್ದೆ ಅಷ್ಟೇ ಅಂತ ಅಂದ ತಕ್ಷಣ ನಮ್ಮ ಮಾಮ ನೀರು ಸಹಿತ ಕುಡಿಲಿಲ್ಲಂತ್ರಿ. ಹಂಗೆ ಮತ್ತೆ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಯಾನ್ರಿ. ದೂರ ನಡ್ಕೊಂಡು ಹೋಗಿ ಎಲ್ಲ ಮನೆಗೆ ಬೇಕಾದಂಥ ಸಂತಿಗಳನ್ನು, ಬಾಣಂತಿಗೆ ಬೇಕಾಗಿದ್ದು ಎಲ್ಲ ಕೊಬ್ಬರಿ, ಬೆಲ್ಲ, ಈ ಥರದ ಎಲ್ಲನೂ ತಂದು ಕೊಟ್ಟನಂತ. ಅದು ಅಣ್ಣನ ಕರುಳು ಬಿಡ್ರಿ. ಅಷ್ಟು ಕಷ್ಟ ಇದ್ರೂ ಹೆಣ್ಣು ಸಹಿಸ್ಕೋತಾಳ್ರಿ, ಭಾಳ ಸಹಿಸ್ಕೊಂಡಿರ್ತಾಳಲ್ರಿ. ನಮ್ಮ ಅಮ್ಮ ಒಬ್ಬೇಕಿನೇ ಅಂತ ಹೇಳಂಗಿಲ್ರಿ. ಈ ಥರದ ಕಷ್ಟಗಳನ್ನು ಭಾಳ ಪಟ್ಟವಿರ್ತಾರೆ ಎಲ್ಲ ಹೆಣ್ಮಕ್ಳು. ಅದ್ರಾಗ ಅವಾಗಿನ ಕಾಲದಾಗಂತೂ ಅತ್ತಿದರು ಭಾಳ ಕಾಡಿಸ್ತಿದ್ರಿ. ಎಲ್ಲರನ್ನ ಕೇಳ್ರಿ, ನಾವು ಅಷ್ಟು ನಡೆದೀವಿ, ಅತ್ತಿ ಕೈಯಾಗಿ ಇಷ್ಟು ನಡೆದೀವಿ ಅಂತಲೇ ಹೇಳ್ತಾರೆ. ಈಗಿನವ್ರು ಯಾರೂ ನಡೆಯಂಗಿಲ್ಲ ಬಿಡ್ರಿ. ನಾವು ಅಷ್ಟು ನಡೆದಿಲ್ಲ. ನಮ್ಗಿಂತ ಈಗಿನ ಹುಡುಗರಂತೂ, ಈಗಿನ ಹುಡುಗಿಯರಂತೂ ಯಾರೂ ನಡೀದೋ ತಟ್ಲಿರ್ಲಿ, ನಾವೇ ಸುಸ್ತೇರಿಗೆ ಮಾಡಬೇಕು, ಹಂಗದ ಈಗಿನ ಕಾಲ. ಅದು ಅವ್ರವ್ರ ಪಡ್ಕೊಂಡು ಬಂದಿದ್ದಂತಾರಲ್ರಿ, ಹಂಗಿರ್ತದೆ ಬಿಡ್ರಿ ಅದು. ಹಿಂಗೆ ಭಾಳ ಅಂತ ಅಂದ್ರೆ ನಮ್ಮಮ್ಮ ತಾಯಿ ಇದ್ದಿದ್ದಿಲ್ರಿ, ಜಲ್ದಿನೇ ತೀರ್ಕೊಂಡ್ಬಿಟ್ಟಾರ. ಬಾಣಂತನ ಎಲ್ಲ ನಮ್ಮ ಊರಾಗನೇ ಆಗ್ಯಾವ್ರಿ, ನಮ್ಮ ಅಜ್ಜಿನೇ ಮಾಡ್ಯಾರ. ಬಾಣಂತನ ಎಲ್ಲ ಚಲೋ ಮಾಡ್ಯಾರ ಕರೆ, ಆದ್ರೆ ಕೆಲಸ ಮಾಡಲೇಬೇಕಲ್ರಿ. ಯಾವಾಗೆಲ್ಲ 10 ದಿನ ಅಷ್ಟೇ ರೀ, 10 ದಿನ ರಿದ್ದಿ ಇರ್ತದಂತ ತಿಳ್ಕೊಂಡು ಅಷ್ಟೇ ರೆಸ್ಟ್ ತೊಗೊಂಡಾಡ್ರಿ ನಮ್ಮಮ್ಮ. 10 ದಿನ ಆದಮೇಲೆ ಈಗಿನ ತೊಟ್ಲದ ಅಡುಗೆ ಈಗಿನೇ ಮಾಡ್ಕೊಳ್ಳೋದಂತ್ರಿ. ಇವಾಗಿನ ಕಾಲದ ಬಾಣಂತನ ಹಂಗೆ ಇರಂಗಿಲ್ಲ ರೀ. 6 ತಿಂಗಳಾದ್ರೂ ಒರೆಸ್ಬಿಟ್ಟು ಇಳಂಗಿಲ್ಲ ರೀ, ಕಾಟ್ಬಿಟ್ಟು ಇಳಂಗೇ ಇಲ್ಲ. ಅಷ್ಟು ರೆಸ್ಟ್ ತೊಗೋತೀವಿ, ನಾವೇ ತೊಗೊಂಡು ಬಂದೀವಿ. ಹಂಗೆ ಈಗಿನ ಕಾಲಕ್ಕೂ ಆವಾಗಿನ ಅನುಭವಕ್ಕೂ ಭಾಳ ವ್ಯತ್ಯಾಸ ಅದ ರೀ. ಆಮೇಲೆ ನಮ್ಮ ಅಮ್ಮನ ತವ್ರ ಮನ್ಯಾಗ ನಮ್ಮ ಅಜ್ಜಿ ತೀರ್ಕೊಂಡ್ ಸಂಬಂಧ ಅದು ತವ್ರ ಮನೆಯೇ ಚಿತ್ರ ಆಗಿಬಿಡ್ತ್ರಿ. ಅಷ್ಟೆಲ್ಲ ಇದ್ದಂಥದ್ದು ನಮ್ಮ ತಾತ ಒಂದು ಕಡೆ ಆಗಿಬಿಟ್ರು, ನಮ್ಮ ಸೋದರ ಮಾವ ಮಿಲ್ಟ್ರಿ ಒಳಗೆ ಹೋಗ್ಬಿಟ್ಟ, ನಮ್ಮ ಅಮ್ಮನ ತಮ್ಮ ಒಂದು ಊರಾಗಿರೋದು, ನಮ್ಮ ಅಮ್ಮನ ತಂಗಿ ನಮ್ಮ ಔಷಿ ಇನ್ನೊಂದು ಊರಾಗಿರೋದು. ಈ ಥರ ಅಂದ್ರೆ ಒಂದು ಹೆಣ್ಣು ಹೋಯ್ತಂದ್ರೆ ಸಂಸಾರ ಉಳಿಯಂಗಿಲ್ರಿ. ಅದು ಗಂಡ ಹೋದ್ನಂದ್ರೆ ಹೆಣ್ಣು ಹೆಂಗೋ ಆಗಲಿ ಎಷ್ಟೇ ಕಷ್ಟಪಟ್ಟಾದರೂ ಸಂಸಾರನ ಉಳಿಸ್ಕೊತಾಳ್ರಿ. ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಅತ್ತಿನೇ ರೀ. ಹೆಂಗಂದ್ರೆ ನಮ್ಮ 5 ಮಂದಿ ಮಕ್ಕಳು ರೀ ನಮ್ಮ ಅತ್ತೆಯವರಿಗೆ. ನಮ್ಮ ಮಾವನವರು ಜಲ್ದಿನೇ ತೀರ್ಕೊಂಡ್ಬಿಟ್ಟಾರೆ. 5 ಮಕ್ಕಳಿಗೆ ಯಾರಿಗೂ ಮದುವಿಲ್ಲ, ಏನೂ ಇಲ್ಲ. ಆ ಟೈಮ್ನಾಗ ತೀರ್ಕೊಂಡಾಗ ಎಲ್ಲ ಎಲ್ಲಿ ಹೋಗಿಲ್ರಿ ಅವರು. ಬಡತನ, ಕಿತ್ತು ತಿನ್ನು ಬಡತನ. 13 ದಿನಕ್ಕೆ ರೊಕ್ಕ ಇರಲಿಲ್ಲ ಅಂತ 13 ದಿನ ಕಾರ್ಯ ಮಾಡುವಾಗ. ಅಷ್ಟಾದರೂ ಅವರು ಇವರು ಹೆಂಗೋ ಕೊಟ್ಟು ಮಾಡಿ ಅದೊಂದು ಮುಗಿಸ್ಯಾರ. ಆದರೆ ಮುಂದೆ ಯಾರು ನೋಡ್ತಾರೆ, ಎಷ್ಟು ಅಂತ ಕೊಡ್ತಾರೆ, ಕೊಡ್ತಿಲ್ಲ ಯಾರು. ಅವ್ರು ಇವ್ರನ್ನ ಹೊಲ ಕೂಲಿ ಮಾಡ್ಕೊಂಡಾಗಿರ್ಬೋದು, ಏನೋ ಮಾಡಿ ನಮ್ಮ ಅತ್ತಿಯವ್ರು ಭಾಳ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ಯಾರಿ ಒಂದು ಹಾದಿಗೆ ತಂದಾರ. ಅದಕ್ಕೆ ಇಲ್ಲಿ ನಮ್ಮ ಸುಧಾಮಾಮಿ ಅಂತಿದ್ದಾರೆ ನಮ್ಮ ಮನೆಯೊಳಗೆ. ಅವ್ರು ಹೇಳ್ತಿದ್ರಿ ಯಾವಾಗಲೂ, ಇಲ್ಲ ಜ್ಯೋತಿ, ಗಂಡ ಹೆಂಡತಿ ವಯಸ್ಸಾದ್ಮೇಲೆ ಗಂಡನೇ ಬೇಗ ಹೋಗೋದು ಒಳ್ಳೆಯದು. ಯಾಕಂದ್ರೆ ನಾವು ಹೆಣ್ಮಕ್ಳು ಹೆಂಗೋ ಸ್ವಸ್ಥರ ಜೊತೆ, ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ ಹೊಂದ್ಕೊಂಡು ಆಟ ಆಡ್ಕೊಂಡು ಅಥವಾ ಕಟ್ಟಿಗೆ ಕೂತು ಭಜನೆಗೆ ಹೋಗಿ ಹೆಂಗೋ ಮಾಡಿ ಮರ್ತು ಬಿಡ್ತೀವಿ. ನಾವು ಅದು ಅಡ್ಜಸ್ಟ್ ಆಗಿಬಿಡ್ತೀವಿ. ಆದ್ರೆ ಗಂಡು ಮಕ್ಕಳು ಹಂಗಿರಂಗಿಲ್ಲ, ಭಾಳ ಡಿಪೆಂಡ್ ಆಗಿರ್ತಾರೆ ನಮ್ಮ ಮೇಲೆ. ಅವರು ಅನಾಥರಾಗಿಬಿಡ್ತಾರೆ ನಾವು ತೀರ್ಕೊಂಡು ಬಂದ್ರೆ. ಹಾಗಾಗಿ ಮುಂದೆ ಅವರೇ ಹೋಗೋದು ಬೆಸ್ಟ್ ಅಂತ ಹೇಳ್ತಿದ್ರಿ. ಅದು ಕರೆ ಅನ್ನಿಸ್ತದೆ ರೀ. ಒಂದು ಸಲ ಅವ್ರು 60 ವರ್ಷ ಸಂಸಾರ ಮಾಡ್ಯಾರಿ ಮಾಮ ಮಾಮಿ. ಅವ್ರು ಹೋದ್ರು ಬಿಡ್ರಿ, ಮಾಮಾರು ಹೋದ್ರು. ಈಗ ಇನ್ನಾದರೂ ಅವ್ರ ಹೆಸರು ಕೇಳಿದಾಗ ಅವ್ರಿಗೆ ತ್ರಾಸ ಆಗ್ತದೆ. ಅಲ್ಲ, ಅಷ್ಟು ಗಂಡಸರು ಹೋದ್ರಂದ್ರೆ ಹೆಣ್ಮಕ್ಳು ಹೆಂಗಾರ ಆಗಲಿ, ಎಷ್ಟರ ಕಷ್ಟಪಡ್ಲಿರಿ, ಒಂದು ಸಂಸಾರ, ಒಂದು ಗೂಡನ್ನ ಕಟ್ಕೋತಾರ್ರಿ. ಆದ್ರೆ ಅದೇ ಹೆಣ್ಣು ಹೋಯ್ತು ಅಂದ್ರೆ ದಿಕ್ಕಾಪಾಲ ಆಗ್ಬಿಡ್ತದ್ರಿ. ಹಂಗ್ರಿ ಹೆಣ್ಣು ಭಾಳ ಅನುಭವಿಸಿದ್ರು ಸಹಿತ, ಎಷ್ಟರ ಕಷ್ಟ ಇದ್ರೂ ಸಹಿತ ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ. ಆಮೇಲೆ ಗಂಡನ ಮನೆನ ಒಟ್ಟ ಬಿಟ್ಕೊಳಂಗಿಲ್ಲ ರೀ ಹೆಣ್ಮಗಳು. ಹೌದಲ್ರಿ? ಎಷ್ಟೋ ಕಷ್ಟ ಅನುಭವಿಸಿರ್ತಾಳ. ಆದ್ರೆ
ಗಂಡನ ಜೊತೆ ಜಗಾಡಿರ್ತಾಳ, ಅತ್ತಿ ಜೊತೆ ಜಗಾಡಿರ್ತಾಳ, ಅವ್ನ ಕಂಡ್ರೇ ಇಷ್ಟ ಇಲ್ಲೇನೋ ಅನ್ನೋ ಥರ ತವ್ರ ಮನೆ ಪರವಾಗಿ ನಿಂತು ಮಾತಾಡಿರ್ತಾಳ. ಆದ್ರೆ ಹೊರಗೆ ಬರೋ ಮುಂದಾಗ ಯಾರ ಅವ್ರ ಗಂಡನ ಮನೆಯವ್ರ ಬಗ್ಗೆ ಏನಾರ ಮಾತಾಡಿದ್ರಂದ್ರೆ ಸಹಿಸ್ಕೊಳ್ಳೋದು ಆಗಂಗಿಲ್ರಿ ಈ ಹೆಣ್ಣಿಗೆ. ಮತ್ತನೂ ಅವ್ರ ಪರವಾಗಿ ಅಂದ್ರೆ ಗಂಡನ ಮನೆಯವ್ರ ಪರವಾಗಿನೇ ಬೈಕ್ ಬಿಡ್ತಾಳ್ರಿ. ತವ್ರ ಮನೆಯವ್ರಿಗೆ ಗಂಡನ ಮನೆಯವ್ರು ಬೈದ್ರೆ ಸಹಿಸ್ಕೊಳ್ಳೋದು ಆಗಂಗಿಲ್ಲ, ಗಂಡನ ಮನೆಯವ್ರಿಗೆ ತವ್ರ ಮನೆಯವ್ರು ಬೈದ್ರೂ ಸಹಿಸ್ಕೊಳ್ಳೋದು ಆಗಂಗಿಲ್ರಿ ಹೆಣ್ಮಗಳಿಗೆ. ಅಷ್ಟು ಒಂದೊಂದು ಹೆಣ್ಣಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಅನುಭವಿಸ್ತಿರ್ತಾಳ್ರಿ. ಆದ್ರೆ ಅದನ್ನ ಯಾರ ಮುಂದೆ ಹೇಳೋಕ್ಕಾಗಂಗಿಲ್ಲ. ಅಂಥ ಸನ್ನಿವೇಶನೂ ಎದುರಿಸ್ತಿರ್ತಾರೆ. ಯಾವ್ದಾರ ಹೆಣ್ಮಕ್ಳನ್ನ ಮಾತಾಡ್ಸ್ರಿ, ಅವ್ರ ಹತ್ರ ಒಂದಿಲ್ಲ ಒಂದು ಅನುಭವ ಇದ್ದೇ ಇರ್ತದ್ರಿ. ಅವ್ರು ಪಟ್ಟ ಕಷ್ಟ ಅಷ್ಟಿಷ್ಟು ಇರಂಗಿಲ್ರಿ. ಬಡತನ ಇರಲಿ, ಶ್ರೀಮಂತಿಕೆ ಇರಲಿ, ಗಂಡನ ಮನೆಯೂ ಬಿಟ್ಟು ಕೊಡ್ಲಾರ್ದ, ತವ್ರ ಮನೆಯೂ ಬಿಟ್ಟು ಕೊಡ್ಲಾರ್ದ ಹೆಣ್ಣು ಬದುಕಿರ್ತದ್ರಿ. ಹಂಗಂತ ಗಂಡಿಂದ ಏನೋ ಅನುಭವನೇ ಇರಂಗಿಲ್ಲೇನೋ ಅಂತಲ್ರಿ. ಗಂಡಸ ಮಕ್ಳದೂ ಭಾಳ ಅಂದ್ರೆ ಭಾಳ ಅನುಭವದ ಮಾತುಗಳು ಇರ್ತಾವ್ರಿ. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರಂದ್ರಿ. ಇವಾಗ ಎಲ್ಲರ ಹೋಗಿರ್ತಾರೆ ಡ್ಯೂಟಿ ಮಾಡ್ಲಿಕ್ಕೆ, ಅಲ್ಲಿ ಏನೇನೇನೋ ಮಾತು ಅನಿಸ್ಕೊಂಡಿರ್ತಾರ, ಎಷ್ಟು ಟೆನ್ಷನ್ ಇರ್ತದ ಹೊರಗೆ, ಎಲ್ಲಾನು ಇರ್ತದ್ರಿ. ಆದ್ರೆ ಮನೆಗೆ ಬರುವಾಗ ಮಾತ್ರ ಅದನ್ನೆಲ್ಲ ಅಲ್ಲೇ ಬಿಟ್ಟು ನಕ್ಕೋತಾನೆ ಇರ್ತಾರೆ ಮನೆ ಒಳಗೆ. ಉದಾಹರಣೆಗೆ ಹೇಳ್ಬೇಕಂದ್ರಿ, ಒಬ್ಬ ಜವಾಬ್ದಾರಿಯುತ ಮನುಷ್ಯ ಎಷ್ಟರ ಕಷ್ಟಪಟ್ಟಿರ್ತಾನೆ ರೀ. ಆಫೀಸ್ನೊಳಗೆಲ್ಲ ಟೆನ್ಷನ್ ಇರ್ತದ, ಅದನ್ನೆಲ್ಲ ಮರೆತು ಮನೆಗೆ ಬಂದಾಗ ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗಂಗಿಲ್ಲ, ನೀನು ಹೆಂಡತಿ ಮಕ್ಳಿಗೆ ಟೈಮೇ ಕೊಡಂಗಿಲ್ಲ ಅಂತ ಮನೆಯವ್ರದ್ದು ಕಿರಿಕಿರಿ ಒಂದಿರ್ತದಲ್ರಿ. ಹಾಗಾಗಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಟೆಲ್ಗೆ ಹೋಗಿರ್ತಾನೆ ರೀ. ಹೋಟೆಲ್ಗೆ ಹೋದಾಗ ಅಲ್ಲಿನೂ ತನಗೆ ಆಯ್ಕೆನೇ ಇರಂಗಿಲ್ಲ ರೀ. ಅವನಿಗೆ ನೀವೇನು ತಗೋತೀರಿ ತಗೋರಿ, ಅದ್ರೊಳಗೆ ನನಗೆ ಆ ಥರ ಮೈಂಡ್ ಸೆಟ್. ಅಂದ್ರೆ ಮೊದಲೆಲ್ಲ ಎಷ್ಟರ ಎಂಜಾಯ್ ಮಾಡಿರ್ಬೋದು ರೀ. ಅದು ಮದುವೆ ಆದಮೇಲೆ ಗಂಡಸರಿಗೆ ಭಾಳ ಜವಾಬ್ದಾರಿ ಇರ್ತದ್ರಿ. ಹಂಗೆ ಊಟಕ್ಕೆ ಕೂತಾಗ ಆರ್ಡ್ರ್ ಮಾಡಿ ನಕ್ಕೋತಾ ಇದ್ದವ್ರ ಗೊತ್ತಿ ಆ್ಯಕ್ಟ್ ಮಾಡ್ತಿರ್ತಾರೋ ಏನೋ ಗೊತ್ತಿಲ್ಲ, ಅವ್ರಿಗೆ ಅಷ್ಟು ಒಳಗೆ ಟೆನ್ಷನ್ ಇದ್ದೇ ಇರ್ತದ್ರಿ. ಆದ್ರೆ ನಮಗೆ ಅನಿಸ್ತದೆ ಮಾತೇ ಆಡಂಗಿಲ್ಲಮ್ಮ, ಸುಮ್ ಕೂಡ್ತಾನ ಅಂತ ನಮಗೆ ಅನಿಸಿರ್ತದೆ. ಅವ್ರು ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ಮಾಡ್ತಿರ್ತಾರೆ. ಹಂಗೆ ಕೂತಾಗ ಫೋನ್ ಬಂತಂತ, ಆಫೀಸಿಂದ ಫೋನ್ ಬಂತಂದ್ರೆ ನಮ್ಮ ಮುಂದೆ ಕೂತು ಮಾತಾಡಂಗಿಲ್ಲ ರೀ. ಅಂದ್ರೆ ಹೊರಗೆ ಹೋಗಿ ಮಾತಾಡೋದು. ಅಲ್ಲಿ ಏನಾರ ಇತ್ತಂದ್ರೆ ಒಂದು ವೇಳೆ ಬಾಸ್ ಬೈತಿದ್ರಂದ್ರೆ ಇಲ್ಲಿ ಹೆಂಡತಿ ಮಕ್ಳು ಮುಂದೆ ತೋರಿಸ್ಕೊಟ್ರೆ ಅವ್ರಿಗೆ ಅಸಹ್ಯ ಆಗ್ತದಲ್ರಿ. ಅಂತ ಎಷ್ಟೋ ಅನುಭವಗಳನ್ನು ಅನುಭವಿಸ್ತಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಗಂಡಸರ ಬಗ್ಗೆ. ತಮಗೆ ಎಷ್ಟರ ಕಷ್ಟ ಇರಲಿ, ಆದರೆ ಹೆಂಡತಿ ಮಕ್ಕಳಿಗೆ ಯಾವುದಕ್ಕೂ ಕಡಿಮೆ ಮಾಡ್ತಿರಂಗಿಲ್ರಿ. ತಮ್ಮ ಸಲುವಾಗಿ ತಾವು ಏನೂ ತಗೊಳಂಗಿಲ್ಲ. ಯಾವ ಥರ ಮಕ್ಕಳು ಏನಾರ ಒಂದು ತಂದು ಕೊಟ್ರೆ ಖುಷಿಯಿಂದ ತಗೊಳ್ಳೋದು. ಹೆಂಗಾಗ್ಬಿಟ್ಟಿರ್ತಾರಂದ್ರೆ ತಮಗೋಸ್ಕರ ಬದುಕೋದನ್ನೇ ಬಿಟ್ಬಿಟ್ಟಿರ್ತಾರೆ ರೀ ಗಂಡಸ ಮಕ್ಕಳು. ಗಂಡು ಮಕ್ಕಳನ್ನ ಜವಾಬ್ದಾರಿನೂ ಭಾಳ ಇರ್ತಾವ್ರಿ. ಹೆಣ್ಮಕ್ಳು ಒಂದು ರೀತಿ ಮನಿ ಮೇಂಟೈನ್ ಮಾಡಿದ್ರೆ ಗಂಡಸರು ಹೊರಗಡೆ ಮೇಂಟೈನ್ ಮಾಡ್ತಾರೆ. ಈ ಥರ ಮಕ್ಕಳು ಅದನ್ನು ಅರ್ಥ ಮಾಡಿಕೊಂಡು ಅಪ್ಪ ಅಮ್ಮ ಏನಾರ ತಮ್ಮ ಅನುಭವದ ಮಾತುಗಳನ್ನು ಹೇಳಿದಾಗ ಅದನ್ನು ಅಲ್ಲಗಳೆದೆ ಅವ್ರದ್ದು ಕೇಳಿ ಅದನ್ನು ತಾವು ಅನುಸರಿಸಬೇಕು ಅಂತ ನಾ ಕೇಳ್ಕೊತೀನಿ ನೋಡ್ರಿ. ಈಗಿನ ಹುಡುಗರಿಗೆ ಕಷ್ಟ ಅನ್ನೋದ ಗೊತ್ತಿಲ್ಲರಿ. ಹಂಗಾಗಿ ಏನರ ಹೇಳಿದ್ರೆ ಕಾಮಿಡಿಯಾಗಿ ತಗೋತಾರೆ. ಅವ್ರಿಗೇನು ಜವಾಬ್ದಾರಿ ಅನ್ನೋದು ಇನ್ನೂ ಬಂದಿಲ್ಲೇನೋ ಅನ್ನೋ ಥರ ಮಾಡ್ತಾರೆ. ಅದನ್ನೆಲ್ಲ ಮಾಡಲಾರ್ದ ತಂದೆ ತಾಯಿಗೆ ಗೌರವ ಕೊಡ್ರಿ, ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ರೀ. ನಿಮ್ಮ ಅನುಭವ ಯಾವ ಥರ ಇತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಏನಾದರೂ ತಪ್ಪು ಮಾತಾಡಿದ್ನಿ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ರೀ. ಎಲ್ಲರಿಗೂ ಧನ್ಯವಾದಗಳು.